ವಿಷುವ ಸಂಕ್ರಾಂತಿ ಅನ್ನತಕ್ಕಂಥದ್ದು ಮೇಷ ಮತ್ತು ತುಲಾ ರಾಶಿ. ಈ ರಾಶಿಗೆ ಸೂರ್ಯ ಪ್ರವೇಶ ಮಾಡಿಸಿದ ನಂತರದಲ್ಲಿ ವಿಷುವ ಸಂಕ್ರಾಂತಿ ಅಂತೇಳಿ ಅದರದ್ದೇ ಆದಂತಹ ಆಚರಣೆ ಇದೆ. ಷಡಶೀತಿ ಮುಖ ಸಂಕ್ರಾಂತಿ ಅನ್ನತಕ್ಕಂಥದ್ದು ಮೀನ, ಕನ್ಯಾ, ಧನಸ್ಸು ಮತ್ತು ಮೀನ ರಾಶಿಗೆ ಸೂರ್ಯ ಪ್ರವೇಶ ಮಾಡಿದ ನಂತರದೇ ಉಂಟಾಗತಕ್ಕಂತಹ ಸಂಕ್ರಾಂತಿ. ವಿಷ್ಣುಪದ ಸಂಕ್ರಾಂತಿ ಏನಿದೆ, ವೃಶ್ಚಿಕ ರಾಶಿ, ಸಿಂಹ ರಾಶಿ, ವೃಷಭ ರಾಶಿ ಮತ್ತು ಕುಂಭರಾಶಿ ಈ ರಾಶಿಯಲ್ಲಿ ಸೂರ್ಯ ಪ್ರವೇಶವನ್ನು ಮಾಡಿದಾಗ ವಿಷ್ಣುಪದ ಸಂಕ್ರಾಂತಿ ಅಂತೇಳಿ ಹೇಳ್ತಾರೆ. ಆದ್ದರಿಂದ ಈ 4 ವಿಧವಾದಂತಹ ಸಂಕ್ರಾಂತಿ ಅದರದ್ದೇ ಆದಂತಹ ಅನುಷ್ಠಾನ ಆಚರಣೆಗಳನ್ನು ಮಾಡಿ, ಅದು ಕೆಲವೊಂದು ಪಿತೃ ಕಾರ್ಯವನ್ನು ಮಾಡುವುದಕ್ಕೆ, ಕೆಲವು ದೇವತಾ ಕಾರ್ಯವನ್ನು ಮಾಡುವುದಕ್ಕೆ, ಕೆಲವೊಂದು ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕೆಲ್ಲ ಅಂತಹ ಸಂಕ್ರಾಂತಿಗಳಲ್ಲಿ ಹೇಳಿದ್ದಾರೆ. ಆದರೆ ಈ ಮಕರ ಸಂಕ್ರಾಂತಿಯ ವಿಷಯ ಬಂದಾಗ ಇದಕ್ಕೆ ಉತ್ತರಾಯಣ ಪುಣ್ಯಕಾಲ ಅಂಥೇಳಿ ನಾವು ಹೇಳ್ತೀವಿ. ಈ ಉತ್ತರಾಯಣ ಪುಣ್ಯಕಾಲ ಎಲ್ಲ ಶುಭ ಕಾರ್ಯಗಳಿಗೆ ವಿಶೇಷವಾಗಿ ಹೇಳಿರ್ತಕ್ಕಂತಹ ಮಾಸ. ಇಲ್ಲಿವರೆಗೆ ಈ ಧನುರ್ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.